ಅದಕ್ಕೆ ಹೇಳೋದು ಚೈಲ್ಡ್ಹುಡ್ನ ಗೋಲ್ಡನ್ ಟೈಮ್ ಅಂತ. ಅದನ್ನ ಮಿಸ್ ಮಾಡ್ಕೋಬಾರ್ದು ಕಣ್ರೋ. ಇಬ್ರು ಯಾವಾಗ್ಲೂ ಖುಷಿಯಾಗಿರ್ಬೇಕು. ಅಷ್ಟಕ್ಕೂ ಇವಾಗ ಇಷ್ಟು ದೊಡ್ಡ ಜಗಳ ಮಾಡೋಂಥದ್ದು ಏನಾಗೋಯ್ತು? ಮನೆ ಬಿದ್ದೋಯ್ತು ಅಷ್ಟೇ ತಾನೇ. ಮಿಂಚು ಹೇಳ್ತಿದ್ದಾಳಲ್ವಾ ಬೈ ಮಿಸ್ಟೇಕ್ ಹೊಡ್ದೆ ಅಂತ. ನೀನೇ ಅದನ್ನ ಇನ್ನೊಂದ್ಸಲಿ ಕಟ್ಕೋಬಹುದು, ಅಥವಾ ಮಿಂಚು ನೀನೇ ಅವನ್ಗೆ ಮನೆ ಕಟ್ಕೊಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಅದಕ್ಕೇನಾಗತ್ತೆ? ಸಿಂಪಲ್ ಅಲ್ವಾ? ನೀವ್ ಹೀಗೆ ಕಿತ್ತಾಡ್ತಾ ಇದ್ರೆ ನಾನಂತೂ ನಿಮ್ಮನ್ನ ಮಾತಾಡ್ಸಲ್ಲ. ನಾನ್ ಮಾತ್ರ ಅಲ್ಲ, ನಿಮ್ ಜೀವ ಮಾಮ, ಓಡ ತಾತ, ಅಮ್ಮಮ್ಮ ಯಾರು ನಿಮ್ಮನ್ನ ಮಾತಾಡ್ಸಲ್ಲ, ನೋಡಕ್ಕೂ ಬರಲ್ಲ. ಯಾವಾಗ ಬಂದ್ರು ಏನಪ್ಪ ಈ ಮಕ್ಳು ಯಾವಾಗ್ಲೂ ಕಿತ್ತಾಡ್ತಿರ್ತಾರೆ, ಒಳ್ಳೆ ಕಿರಿಕಿರಿ ಅಂತ ಮಾತಾಡ್ಸೋದೇ ಬಿಟ್ಬಿಡ್ತೀವಷ್ಟೆ. ಏನ್ ಮಾಡೋದ್ ಹೇಳಿ? ನಾನ್ ಮತ್ತೆ ನಿಮ್ಮನ್ನ ನೋಡಕ್ ಬರ್ಬೇಕಾ ಬೇಡ್ವಾ? ಇಲ್ಲ ಅತ್ತೆ, ನಾವ್ ಇನ್ಮೇಲೆ ಜಗಳ ಆಡಲ್ಲ. ಹ್ಞೂ ಅತ್ತೆ, ನಾವ್ ಜಗಳ ಆಡಲ್ಲ. ನೀವು ಬರಲಿಲ್ಲ ಅಂದ್ರೆ ನಮ್ಗೆ ಬೇಜಾರಾಗುತ್ತೆ. ಹಾಗಿದ್ರೆ ಇನ್ ಮುಂದೆ ನೀವಿಬ್ರು ಜಗಳ ಮಾಡಬಾರ್ದು, ಓಕೆನಾ? ಎಲ್ಲಿ ಇಬ್ರು ನನ್ಗೊಂದು ಪಪ್ಪಿ ಕೊಡಿ. ಗುಡ್ ಬಾಯ್, ಗುಡ್ ಗರ್ಲ್. ಇಲ್ಲಿ ರೈತ ಡೈರೆಕ್ಟ್ ಆಗಿ ರಿಜಿಸ್ಟರ್ ಆಗಬೇಕು. ಇಲ್ಲಿ ಕಸ್ಟಮರು ಪ್ರೀ ಬುಕ್ ಮಾಡಬೇಕು. ಮಧ್ಯ ಯಾರು ಬ್ರೋಕರ್ಗಳಿರಲ್ಲ. ಫಾರ್ಮಿಂದ ಡೈರೆಕ್ಟ್ ಮನೆಗೆ. ವಾ, ಸೂಪರ್ ಸೂಪರ್ ಗೆಳೆಯ. ಏನೋ ನಿನ್ನ ಐಡಿಯಾಲೇ ಬೇರೆ ಬೇರೆ ಲೆವೆಲಲ್ಲೇ ಇದೆ. ಇಲ್ಲ ನಿಜವಾಗ್ಲೂ ನಂಗೆ ಆಶ್ಚರ್ಯ ಆಗುತ್ತೆ ಕಣೋ. ಇಲ್ಲ ನಿನ್ಗೇನು ಟಯರ್ಡೇ ಆಗಲ್ವಾ? ಹೊಸ ಹೊಸ ಐಡಿಯಾಗಳನ್ನ ಇನ್ವೆಂಟ್ ಮಾಡ್ತಾನೆ ಇರ್ತೀಯಲ್ಲೋ. ಒಂದಾದ್ಮೇಲೆ ಒಂದು ಐಡಿಯಾಗಳ ಪಾಲ್ಗೆ ನೀನಂತೂ ಖಾಲಿ ಆಗದಿರೋ ಅಕ್ಷಯ ಪಾತ್ರನಪ್ಪ. ಖುಷಿ ಆಗುತ್ತೆ. ಕೆಲಸದ ವಿಷಯಕ್ಕೆ ಬಂದ್ರೆ ನೀನು ಮನುಷ್ಯ ಅಲ್ಲಪ್ಪ, ರಾಕ್ಷಸ. ನಾನು ಬಿಸ್ನೆಸ್ ಮ್ಯಾನ್ ಕಣೋ. ಬಿಸ್ನೆಸ್ ಮ್ಯಾನ್ನ ಫಸ್ಟ್ ಸ್ಟೆಪ್ ಇನೋವೇಷನ್. ಬಿಡೋ, ನಾವು ಏನೇ ಮಾಡಲಿ ಅದು ಹೊಸದಾಗಿರ್ಬೇಕು, ಕಡ್ಡಾಯವಾಗಿರ್ಬೇಕು. ಆಗಲೇ ಜನ ನಮ್ಮನ್ನು ತಿರುಗಿ ನೋಡೋದು ಅಲ್ವಾ? ಕರೆಕ್ಟಾಗಿ ಹೇಳಿದೆ ನೋಡು. ಈ ಥರ ಇನ್ವೆಂಟ್ ಮಾಡಲಿಲ್ಲ ಅಂದರೆ ಜನ ನಮ್ಮ ಕಡೆ ತಿರುಗಿ ನೋಡೋದೇ ಇಲ್ಲ. ಅದರಲ್ಲೂ ನೀನೊಂಥರ ಟಾಪ್ ಕ್ಲಾಸ್ ಲೆವೆಲಲ್ಲಿ ಇದೆಯಾ. ನೀನು ಮಾಡೋ ಕೆಲಸಗಳು ಚೆರ್ರಿ ಒಂದು ಕೇಕ್ ಥರ ಇರುತ್ತೆ ನೋಡು. ಎಲ್ಲ ಸೂಪರ್ ಗೆಳೆಯ. ಈ ಪ್ರಾಜೆಕ್ಟ್ ನೋಡಿ ಮಿಡಲ್ ಕ್ಲಾಸ್ ಅವ್ರು ಎಷ್ಟು ಖುಷಿ ಪಡ್ತಾರೋ, ನನ್ನ ಬಿಸ್ನೆಸ್ ರೈವಲ್ಸ್ ಇದ್ದಾರೆ ಅವ್ರು ಅಷ್ಟೇ ಹೊಟ್ಟೆ ಹುರ್ಕೋತಾರೆ. ಬರ್ನಿಂಗ್ ಆನಂದ, ಯಾರು ಏನು ಅನ್ಕೋತಾರೆ ಅನ್ನೋದು ಮುಖ್ಯ ಅಲ್ಲ ಕಣ. ಜನಕ್ಕೆ ಎಷ್ಟು ಒಳ್ಳೇದಾಗುತ್ತೆ ಅದು ಮುಖ್ಯ. ಕರೆಕ್ಟ್. ಈಗ ದುಡ್ಡಿರೋರು ಮಾತ್ರ ಚೆನ್ನಾಗಿರೋದು ತಿನ್ಬೇಕು ಅಂತ ರೂಲ್ಸ್ ಇದೆಯಾ? ಅದು ಮಿಡಲ್ ಕ್ಲಾಸ್ ಜನಕ್ಕೂ ಸಿಗಬೇಕು, ಅವ್ರಿಗೂ ಒಳ್ಳೇದಾಗುತ್ತೆ. ಈ ಆ್ಯಪ್ನ ಐಡಿಯಾನೇ ಇದು, ಕೋರ್ ಉದ್ದೇಶ. ಗೆಳೆಯ, ಇದಕ್ಕೆ ಜನ ನಿನ್ನ ಇಷ್ಟಪಡೋದು. ನೀನು ಬರೀ ನೀನು ಉದ್ಧಾರ ಆದರೆ ಸಾಕು, ನೀನು ದುಡ್ಡು ಮಾಡಿದ್ರೆ ಅಷ್ಟೇ ಸಾಕು ಅಂತ ಯೋಚನೆ ಮಾಡಲ್ಲ. ಎಲ್ಲರೂ ಉದ್ಧಾರ ಆಗಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ ಯೋಚಿಸ್ತೀಯ. ಅದೇ ನಿನ್ನ ಸ್ಪೆಷಾಲಿಟಿ. 100% ಇದು ವರ್ಕೌಟ್ ಆಗುತ್ತೆ ಕಣ. ಗೆಳೆಯ, ಜಯದೇವ್ ಬಗ್ಗೆ ಏನಾದರೂ ಕೇಳ್ಪಟ್ಟ? ಇಲ್ಲ. ಯಾಕೆ, ಏನಾಯ್ತು? ಏನಿಲ್ಲ, ಇತ್ತೀಚೆಗೆ ಅವನ ಪರಿಸ್ಥಿತಿ ತುಂಬಾ ಬಿಗಡಾಯಿಸಿದೆಯಂತೆ ಕಣ. ಆ ಹುಡುಗಿದ್ದಲ್ಲ, ಯಾರೋ ದಿಯಾ, ಅವಳ ಮನೆ ಸೇರ್ಕೊಂಡಿದ್ದಾನಂತೆ. ಅವಳ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ದಾನೆ. ನೋಡೋಣದ, ಅವನು ಚೆನ್ನಾಗಿದ್ದಾನೆ ಅಂದರೆ ನನಗೇನು ಸಂತೋಷ ಆಗಲ್ಲ, ಚೆನ್ನಾಗಿಲ್ಲ ಅಂದರೆ ನನಗೇನು ದುಃಖ ಆಗಲ್ಲ. ಅವನ ವಿಷಯದಲ್ಲಿ ನಾನು ನ್ಯೂಟ್ರಲ್ ಆಗಿದ್ದೀನಿ. ಕೆಲವು ಸಂಬಂಧಗಳು ಒಂದು ಹಂತದಲ್ಲಿ ಮುಗಿದೋಗೋದೇ ಒಳ್ಳೆಯದು. ಇದೇ ಇದ್ರೆ ನೋವು ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ನಿಂತು ನೀರು ಕೆಸರಾಗೋ ಥರ, ಕೆಸರು ಕೊಚ್ಚೆ ಆಗೋ ಥರ. ಸೊ ಇನ್ನು ಮುಂದೆ ಅವನ ಬಗ್ಗೆ ಡಿಸ್ಕಷನ್ ಬೇಡ. ಸರಿ ಗೆಳೆಯ. ಏನು ಆಗ ನೋಡ್ತಾ ಇದೆಯಾ? ಅರ್ಥ ಆಗಿಲ್ವಾ? ಇನ್ನು ಮುಗ್ತಿಲ್ವಾ? 5 ನಿಮಿಷ. ಮಕ್ಕಳು ಮಲಗಿದ್ರಾ? ಹಾ, ಕೊನೆಗೂ ಮಲಗಿದ್ರು. ಅವ್ರ ಎಚ್ಚರ ಇದ್ರೆ ಇಡೀ ಮನೆ ಜಾತ್ರೆ ಇದ್ದಂಗೆ ಇರುತ್ತೆ. ಸದ್ದು ಗದ್ಲ. ಈಗ ನೋಡಿ ಬಿಕೋ ಅಂತ ಇದೆ. ಅವ್ರು ಮಲಗ್ಬಿಟ್ರೆ ಇಡೀ ಮನೆನೇ ಖಾಲಿ ಅನ್ಸುತ್ತೆ. ಚಿಕ್ಕವರಿದ್ದಾಗ ಇಡೀ ದಿನ ಮಾತಾಡ್ತಿರ್ತೀವಿ. ಏನೋ ಒಂದು ಕತೆ, ಏನೋ ಒಂದು ಡೌಟು, ಏನೋ ಒಂದು ಜಗಳ, ಬಟ್ ನಾನ್ ಸ್ಟಾಪ್ ಮಾತಾಡ್ತಾ ಇರಬೇಕು.
ಅದೇ ದೊಡ್ಡವರಾದ್ಮೇಲೆ ಆಯ್ತು ನೋಡ್ತೀನಿ ಬರೀ ಇಷ್ಟಕ್ಕೆ ಸೀಮಿತ ಆಗ್ಬಿಡ್ತಾರೆ. ಇವನೇನ ಹಂಗಿದ್ದೋನೋ ಅನ್ನೋ ಲೆವೆಲ್ಗೆ ಚೇಂಜ್ ಆಗ್ಬಿಡ್ತೀವಿ. ಈ ಕಂಬಳಿ ಹುಳು ಚಿಟ್ಟೆ ಆಗುತ್ತಲ್ಲ ಆ ಥರ ಹೋಲಿಕೆನೇ ಇರಲ್ಲ. ನಿಜ, ದಿನೇ ದಿನೇ ಅವ್ರ ಬಿಹೇವಿಯರ್ ಬದಲಾಗ್ತಾನೆ ಹೋಗುತ್ತೆ. ಈ ನಿಮ್ ಲ್ಯಾಪ್ಟಾಪ್ ಅಲ್ಲಿ ಡೈಲಿ ಅಪ್ಡೇಟ್ ಆಗೋ ಸಾಫ್ಟ್ವೇರ್ ತರ. ಮತ್ತೆ ಇವತ್ತು ಕಿತ್ತಾಡೋರು ಅವರಿಬ್ರು ಅಥವಾ ಕದನ ವಿರಾಮ ಚಾಲ್ತಿಲಿ ಇದೆಯಾ? ಎಂತದೂ ಇಲ್ಲ, ಕದನ ವಿರಾಮಕ್ಕೆ ವಿರಾಮ ಬಿದ್ದುಬಿಟ್ಟಿದೆ. ಯಾಕೆ ಕೇಳ್ತಿರೋ ಗೌತಮ್ ಅವರೇ, ಇವತ್ತವ್ರ ಪಂಚಾಯಿತಿ ಯಾರು ಸರಿ ಯಾರು ತಪ್ಪು ಅಂತ ಹೇಳೋ ಅಷ್ಟರಲ್ಲಿ ಸುಸ್ತಾಗೋಗಿತ್ತಪ್ಪ ನನಗಂತೂ. ನಿಜವಾಗ್ಲೂ ಇಲ್ಲಿ ಯಾರಿಗೂ ಕಮ್ಮಿ ಇಲ್ಲ. ನನ್ನ ತಲೆ ಬಿಸಿಯಾಗಿ ಬಸ್ಟ್ ಆಗೋದು ಒಂದೇ ಬಾಕಿ ಇತ್ತು. ಈ ಕಡೆಯಿಂದ ಒಂದು ಮಿಸೈಲ್ ಬಂದ್ರೆ ನೆಕ್ಸ್ಟ್ ಸೆಕೆಂಡ್ ಆ ಕಡೆಯಿಂದ ಇನ್ನೊಂದು ಮಿಸೈಲ್ ಬರುತ್ತೆ. ಇಲ್ಲಿ ಯಾವ ಐರನ್ ಡೋಮು ವರ್ಕ್ ಆಗಲ್ಲ, ನಿಜ ಹೇಳ್ತಿದ್ದೀನಿ. ನಿಜ ಹೇಳ್ತೀನಿ ಬೋಬಿಕಾ, ಒಂದು 2 hours ಮಕ್ಕಳ ಜೊತೆಗಿದ್ರೆ ನನಗೆ ದಮ್ ಬಂದಂಗೆ ಆಗ್ಬಿಡುತ್ತೆ, ಉಸಿರು ಮೇಲೆ ಕೆಳಗೆ ಆಗ್ಬಿಡುತ್ತೆ. ಆದರೂ ಇಡೀ ದಿವಸ ನೀವು ಅವ್ರನ್ನ ಹ್ಯಾಂಡಲ್ ಮಾಡ್ತಿರಲ್ಲ, ನಿಜವಾಗ್ಲೂ ಅದಕ್ಕೆ ಹೇಳೋದು ಅಮ್ಮಂದ್ರೆ ಗ್ರೇಟ್ ಅಂತ. ಅಮ್ಮಂದ್ರಿಗೆ ಮೊದಲು ದೇವರು ತಾಳ್ಮೆ ಕೊಡ್ತಾನೆ ಅನ್ಸುತ್ತೆ, ಆಮೇಲೆ ಮಕ್ಕಳು ಕೊಡೋದು. ಅಲ್ಲ, ಎಷ್ಟು ತಾಳ್ಕೊಂಡು ಮುದ್ದಾಡ್ಕೊಂಡು ಪ್ರೀತಿ ಮಾಡಿಕೊಂಡು ಮಕ್ಕಳನ್ನಾಗೆಲ್ಲ ಯಾರು ಬೆಳೆಸೋಕ್ಕಾಗಲ್ಲ ಬಿಡ್ರಿ. ನಾವಾದರೆ ಕೆಲ್ಸಕ್ಕೆ ಹೋಗಿ ವಾಪಸ್ ಬಂದು ಸುಸ್ತಾಗಿದ್ದೀನಿ ಅಂತ ಹೇಳ್ಕೊತೀವಿ, ಆದರೆ ಅಮ್ಮನ ಕೆಲಸಕ್ಕೆ ಆಫೇ ಇರಲ್ಲ. ಯಾವಾಗಲೂ ಆನ್ ಆಗಿರಬೇಕು. ಮಗು ಬಿದ್ದರೂ ಅವಳೇ ಬೇಕು, ಎದ್ರೂ ಅವಳೇ ಬೇಕು, ಕೊನೆಗೆ ಮನೆ ಕುಸಿದ್ ಬಿದ್ದರೂ ಅವಳೇ ಬೇಕು. ನಿಮ್ಮಂಥ ಮಾತೆಯರು ನಿಜವಾಗ್ಲೂ ಮಹಾನುಭಾವರು ಅಂತ ಎಲ್ಲ ತಾಯಂದ್ರಿಗೂ ದೊಡ್ಡ ಸಲಾಂ. ಇಡೀ ಮನೆ ನಿಂತಿರೋದೆ ನಿಮ್ಮಂಥವರ ತಾಳ್ಮೆಯಿಂದ. ಹಾಗೆಲ್ಲ ಏನೂ ಇಲ್ಲ ಗೊತ್ತವ್ರೆ, ಏನು ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ಮಕ್ಕಳು ನಗು ಮುಖ ಒಂದ್ಸಲ ನೋಡಿದ್ರೆ ಸಾಕು, ಎಲ್ಲ ಮರ್ತೋಗು. ಇಷ್ಟೇ ಆದರೂ ಹಿಂಗರಡು